ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಮಂಡ್ಯ ಸ್ಟೈಲಲ್ಲಿ ಸೊಪ್ಪನ್ನು ಮತ್ತು ಹಸಿ ಅಲಸಂಡೆ ಕಾಳನ್ನು ಬಳಸ್ಕೊಂಡು ಉಪ್ಸಾರು ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ. ಆಮೇಲೆ ಮಂಡ್ಯ ಕಡೆ ಈ ಥರ ತುಂಬ ಮಾಡ್ತಾರೆ. ಆ್ಯಂಡ್ ಮಂಡ್ಯ ಸ್ಟೈಲ್ನ ಇವಾಗ ಬೆಂಗಳೂರಲ್ಲೂ ಕೂಡ ಎಲ್ಲರೂ ಇದೇ ಥರ ಇಷ್ಟಪಟ್ಟು ತಿಂತಾರೆ. ಈ ಉಪ್ಸಾರಿನ ಖಾರ, ಆ ಪಲ್ಯ, ಆಮೇಲೆ ಉಪ್ಸಾರಿನ ನೀರು, ಅದ್ರ ಜೊತೆ ಮುದ್ದೆ ತುಂಬ ಚೆನ್ನಾಗಿ ಇರುತ್ತೆ ಮಾತ್ರ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಇಲ್ಲಿ ನಾನು ಹಸಿ ಅಲಸಂಡೆ ಕಾಳನ್ನು ಬಿಡಿಸಿಟ್ಕೊಂಡಿದ್ದೆ. ಸೊ ಅದನ್ನು ಮಾಮೂಲಿ ಒಂದು ತಪ್ಪಲೆಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಬಿಡಿ. ಇದನ್ನು ಕೂಗ್ಸೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಒಂದು 10ರಿಂದ 15 ನಿಮಿಷ ಬೇಯಬೇಕು. ಅದು ಬೇಯೋ ಗ್ಯಾಪಲ್ಲಿ ಈ ಕಡೆ ಸೊಪ್ಪುಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಆಲ್ಮೋಸ್ಟ್ ಇವಾಗ ಕಾಳು ಬೆಂದಿದೆ, ಅಂದರೆ ಒಂದು 60 to 70% ಅಷ್ಟು ಬೆಂದಿದೆ. ಸೊ ನಾನಲ್ಲಿ ಒಂದು ಟೊಮೆಟೊನ ತೆಕ್ಕೊಂಡು ಜಾರಿಗೆ ಹಾಕೊಂಡ್ಬಿಟ್ಟು ಇಲ್ಲಿ ನಾನು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ವಾಶ್ ಮಾಡಿಕೊಂಡು ಮಾಮೂಲಿ ಅಲ್ಲಿ ಬೇಯ್ತಿರೋ ಅಲಸಂಡೆ ಕಾಳಿಗೆನೇ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಇಲ್ಲಿ ಈ ಕಡೆ ಒಂದು ಪುಟ್ಟು ಜಾರಿಗೆ ಆ ಟೊಮೆಟೊಗೆ ಒಂದು ಫುಲ್ಲು ಬೆಳ್ಳುಳ್ಳಿ, 1.5 ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳಷ್ಟು ಮೆಣಸು, ಒಂದು 7ರಿಂದ 8 ಒಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. ಓಕೆನಾ? ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಖಾರ ರೆಡಿ ಆಗೋಗುತ್ತೆ. ಸೊ ಇದಂತೂ ಖಾರ ಸಕ್ಕತ್ತಾಗಿರುತ್ತೆ. ಉಪ್ಸಾರಿ ನೀರೇ ಬೇಡ. ಒಂದೊಂದು ಸತಿ ಈ ಖಾರದ ಜೊತೆ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಖಾರ ರೆಡಿ ಆಯಿತು. ಇವಾಗ ನಾನು ಸಾರು ಏನಿಲ್ಲ, ಉಪ್ಸಾರು ಸೊಪ್ಪಿನ ನೀರನ್ನೇ ಸಾರು ಅಂತೀವಿ ನಾವು. ಸೊ ಇದನ್ನು ಬಸ್ಕೊಂಡ್ಬಿಟ್ಟು ಆ ನೀರನ್ನ ಸಪ್ರೇಟಾಗಿ ತೆಕ್ಕೊಂಡ್ಬಿಟ್ರೆ, ಸೊ ಆ ನೀರಿಗೆ ಅದು ನಾವು ಆಮೇಲೆ ಜಾರಿಗೆ ಸ್ವಲ್ಪ ಉಳಿದಿರುತ್ತಲ್ಲ ಖಾರ, ಆ ನೀರನ್ನೇ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಕುಲ್ಕ್ಬಿಟ್ಟು ಹಾಕ್ಕೊತೀನಿ ಅಷ್ಟೇ. ಇದಕ್ಕೆ ಉಪ್ಪು ಸರಿ ಇದೆಯಾ ನೋಡ್ಕೊತೀನಿ. ಸರಿ ಇತ್ತು. ಸೊ ಸಾರು ಕೂಡ ಉಪ್ಸಾರಿನ ನೀರು ಕೂಡ ರೆಡಿ ಆಗೋಯಿತು. ಇವಾಗ ಪಲ್ಯಕ್ಕೆ ಮಾಮೂಲಿ ಒಗ್ಗರಣೆ ಕೊಟ್ಕೊಳ್ಳಿ. ಮಾಮೂಲಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಆಮೇಲೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಂದುಬಿಟ್ಟು ಸಬ್ಸಿಗೆ ಸೊಪ್ಪು, ಅರವೆ ಸೊಪ್ಪು, ಚಿಲ್ಕರವೆ ಸೊಪ್ಪು ಎಲ್ಲ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬೇಗ ರೆಡಿಯಾಗೇ ಹೋಗುತ್ತೆ. ನಿಜವಾಗ್ಲೂ ಸೂಪರಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಸತಿ ಟ್ರೈ ಮಾಡಿ. ನನಗಿದೆಲ್ಲ ಒಟ್ಟಿಗೆ ಪ್ಲೇಟಿಗೆ ಸರ್ವ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಅರ್ಜೆಂಟಲ್ಲಿದ್ದೆ. ಸೊ ನಾನು ಅದಕ್ಕೇ ಎಲ್ಲನೂ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.